श्रीगुरुभ्यो नमः। हरि ओम। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारम् वन्दे विजयतं हरिं करोतु मम कल्याणं हरिर्हयमुखाविदः गुश्च मध्वनामा मे वरदोऽस्तु निरन्तरं पाणिते करवण्यव्वचरणो सर्वदा मद्वाक्यसरणीर्भूयात् श्रीमदाचार्यभावगान् समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे ದಾಸಶ್ರೇಷ್ಠಂ ದಯಾನಿಧಿಂ. ಮಹಾಜ್ಞಾನಿಗಳಾಗಿರುವಂತಹ ಪುರಂದರದಾಸರ ಆರಾಧನಾ ನಿಮಿತ್ತ ಅವರ ಬಗ್ಗೆ ಒಂದೆರಡು ಮಾತುಗಳಲ್ಲಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ನಮ್ಮಲ್ಲಿ ಪ್ರಖ್ಯಾತವಾದ ಒಂದು ಶ್ಲೋಕ ಇದೆ, ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಿರ್ತಾರೆ, ನಮಃ ಶ್ರೀಪಾದ ರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯರಾಜ ಯತೇ ನಮಃ. ಹರಿದಾಸ ಸಾಹಿತ್ಯವನ್ನ ಉತ್ತುಂಗದಲ್ಲಿ ತೆಗೆದುಕೊಂಡು ಬಂದಂತಹ ಆಚಾರ್ಯರ ಮತ್ತು ನರಹರಿ ತೀರ್ಥರ ನಂತರ ಶ್ರೀಪಾದರಾಜರು ಸನ್ಯಾಸಿಗಳಲ್ಲಿ ಅತ್ಯಂತ ಹಿರಿದಾಗಿರುವಂಥವರು. ಹರಿದಾಸ ಸಾಹಿತ್ಯವನ್ನ ಚೆನ್ನಾಗಿ ಬೆಳೆಸಿದಂಥವರು. ಕಾರಣ ಈ ಶ್ರೀಪಾದರಾಜರ ಶಿಷ್ಯರಾಗಿರುವಂತಹ ನಮಸ್ತೆ ವ್ಯಾಸಯೋಗಿನೇ, ಕೃಷ್ಣದೇವರಾಯನ ಕುಹಯೋಗವನ್ನ ಕಳೆದು ಎಲ್ಲ ಪ್ರದೇಶಗಳಲ್ಲಿ ದ್ವೈತ ಮತವನ್ನ ಸ್ಥಾಪನೆ ಮಾಡಿದಂತಹ ಮಹಾವಿದ್ವಾಂಸರು, ಭಗವಂತನ ವಿಶೇಷ ಅನುಗ್ರಹ ಪಾತ್ರರಾಗಿರುವಂತಹ ವ್ಯಾಸರಾಜರೇನಿದ್ದಾರಲ್ಲ, ಅವರ ಶಿಷ್ಯ ಪರಂಪರೆ ಹರಿದಾಸ ಸಾಹಿತ್ಯವನ್ನ ಬೆಳಗಿಸಿರುವಂಥದ್ದು. ಅದರಲ್ಲೂ ವ್ಯಾಸರಾಜರ ಪರಮ ಪ್ರೀತಿಯ ಶಿಷ್ಯರು ಪುರಂದರದಾಸರು, ಆಮೇಲೆ ಕನಕದಾಸರು. ಹರಿದಾಸ ಸಾಹಿತ್ಯದಲ್ಲಿ ಅಶ್ವಿನಿ ದೇವತೆಗಳು ಅಂತ ಹೇಳಿ ಪ್ರಖ್ಯಾತರಾಗಿರುವಂಥವರು. ಹಾಗಾಗಿ ಈ ಪುರಂದರದಾಸರ ವ್ಯಕ್ತಿತ್ವ ಅಪೂರ್ವವಾಗಿರುವಂಥದ್ದು. ಪುರಂದರದಾಸರ ಬಗ್ಗೆ ನಮಗೆ ಐತಿಹಾಸಿಕವಾಗಿ ಹೇಳಲಿಕ್ಕೆ ಹೊರಟ್ರೆ ಮೊದಲು ನಮಗೆ ಸಿಗುವಂಥವರು ನಮಃ ಶ್ರೀಪಾದ ರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯರಾಜ ಯತೇ ನಮಃ. ಇವರ ನಂತರ ಬಂದಂತಹ ವಿಜಯದಾಸರು ಈ ನಮ್ಮ ಪುರಂದರದಾಸರ ಬಗ್ಗೆ ಬಹಳ ಸುಂದರವಾಗಿ ಶಾಸ್ತ್ರಬದ್ಧವಾಗಿ ಅವರು ಯಾರು, ಯಾಕೆ ಬಂದಿದ್ದಾರೆ, ಅದೆಲ್ಲವನ್ನು, ಎಷ್ಟು ಗ್ರಂಥಗಳನ್ನು ರಚನೆ ಮಾಡಿಕೊಂಡಿದ್ದಾರೆ, ಅದೆಲ್ಲವನ್ನು ಬಹಳ ಸುಲಲಿತವಾಗಿ ಸರಳವಾಗಿ ನಮಗೆ ತಿಳಿಸ್ಕೊಟ್ಟಿರುವಂಥದ್ದು. ಅವರ ಒಂದು ಪದ್ಯದಲ್ಲಿ ಹೇಳ್ತಾರೆ, ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ, ಕರುವರಹಿತರ ಮಾಡಿ ಎಂಬನು ಹೊರೆವ ಭಾರವು ನಿಮ್ಮದೇ. ಯಾರಿವರು? ನಾರದರು ಯಾರು, ಎಲ್ಲಿಂದ, ಪುರಂದರದಾಸರು ಯಾರು, ಎಲ್ಲಿಂದ ಬಂದಿದ್ದಾರೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಮಾರಜನಕನ ಸನ್ನಿಧಾನದಿ ಸಾರಗಾನವ ಮಾಡುವ ನಾರದರ ಈ ರೂಪದಿಂದಲಿ ತೋರಿದರ್ಶನ ತೋರಿದ. ಮೂಲದಲ್ಲಿ ಪುರಂದರದಾಸರು ನಾರದರೇ ಪುರಂದರದಾಸರಾಗಿ ಬಂದಿರುವಂಥದ್ದು. ಅಜಭವಾದಿಗಳ ರಸನಾದ ವಿಜಯ ವಿಠಲನ ಧ್ಯಾನಿಪ ನಿಜ ಸುಜ್ಞಾನವ ಕೊಡಿಸಬೇಕೆಂದು ಭಜಿಪೆನೋ ಕೇಳು ಗುರುವರ. ನಮಗೆ ಅವರ ಇತಿಹಾಸದಲ್ಲಿ, ಅವರ ಚರಿತ್ರೆಯಲ್ಲಿ ಕಾಣುವಂಥದ್ದು ನವಕೋಟಿ ನಾರಾಯಣ ಅಂತ ಪ್ರಖ್ಯಾತರಾಗಿರುವಂಥವರು. ನಮ್ಮ ಪುರಂದರದಾಸರು ಪೂರ್ವದಲ್ಲಿ, ದಾಸರಾಗೋಕ್ಕಿಂತ ಮುಂಚೆ, ಹೆಂಡತಿಯ ಸಹಾಯದಿಂದ ಭಗವಂತನನ್ನ ಕಂಡಂಥವರು. ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೇ ಬಾಗಿ ನಾಚುತ್ತಲಿದ್ದೆ. ನಾನು ಶ್ರೀಮಂತ, ನಾನು ಎಲ್ಲವನ್ನೂ ಬಲ್ಲವನು, ನನ್ನ ಹತ್ರ ದುಡ್ಡಿದೆ, ನಾನು ಯಾಕೆ ತಗ್ಗಿ ಬಗ್ಗಿ ನಡಿಬೇಕು
ಅನ್ನೋಂಥ ಭಾವನೆ ನನ್ನಲ್ಲಿತ್ತು. ಎಷ್ಟು ಸುಂದರವಾಗಿ ತಮ್ಮ ಪದ್ಯಗಳಲ್ಲಿ ಬಹಳ ಸುಂದರವಾಗಿ ನಮ್ಮ ಪುರಂದರದಾಸರು ತಿಳಿಸ್ತಾರೆ. ಪುರಂದರದಾಸರ ಬಗ್ಗೆ ಸರ್ಟಿಫಿಕೇಟ್ ಕೊಡಬೇಕು ಅಂತಂತಾರಲ್ಲ, ಚೆನ್ನಾಗಿದ್ದಾರೆ ಇವರು ಅಂತ ಹೇಳಿದವರು ಯಾರು? ವ್ಯಾಸರಾಜರು ಹೇಳಿದ್ದಾರೆ. ಶಿಷ್ಯನ ಬಗ್ಗೆ ಗುರುಗಳು ಅಷ್ಟು ಸುಂದರವಾಗಿ ಪದ್ಯವನ್ನ ಮಾಡಿದ್ದಾರೆ. ಕಾರಣ, ನಮಗೆ ಶಾಸ್ತ್ರವನ್ನು ಓದಿದ್ರೆ ಚೆನ್ನಾಗಿ ಗೊತ್ತಾಗತ್ತೆ ಗ್ರಂಥಗಳ ಅಧ್ಯಯನದಿಂದ. ಈ ನಾರದರು, ಪೂರ್ವದಲ್ಲಿ ನಾರದರು ಪುರಂದರದಾಸರು, ವ್ಯಾಸರಾಜು ಪೂರ್ವದಲ್ಲಿ ಪ್ರಹ್ಲಾದರಾಜರು. ಕಯಾದುವಿನಿಗೆ ಹೊಟ್ಟೆಯಲ್ಲಿದ್ದಾಗ ಭಾಗವತವನ್ನು ಉಪದೇಶ ಮಾಡಿದ್ದಾರೆ. ಹರಿದರ್ಪ ಪ್ರವಚನವನ್ನ ಮಾಡಿ ಉದ್ಧಾರ ಮಾಡಿದಂಥವ್ರು. ಹಾಗಾಗಿ ಆ ವ್ಯಾಸರಾಜರ ಶಿಷ್ಯರಾಗಿರುವಂತಹ ಪುರಂದರದಾಸರ ಬಗ್ಗೆ ಬಹಳ ಸುಂದರವಾಗಿ ಹೇಳುತ್ತಾರೆ. ದಾಸರು ಅಂದ್ರೆ ಯಾರು, ಹೆಂಗಿರಬೇಕು ಅನ್ನೋ ಪದ್ಯದಲ್ಲಿ ಪುರಂದರದಾಸರ ಬಗ್ಗೆ ಹೇಳ್ತಾರೆ ವ್ಯಾಸರಾಜರು. ಗ್ರಾಸಕ್ಕಿಲ್ಲದೆ ಪೋಗಿ ಪರರ ಮನೆಗಳ ಪೋಕು, ದಾಸನೆಂದು ತುಳಸಿ ಮಾಲೆ ಧರಿಸಿ. ಹೊಟ್ಟೆಗೆ ಹಿಟ್ಟಿಲ್ದೆ ಬೇರೆಯವರ ಮನೆಗೆ ಹೋಗಿ ಭಿಕ್ಷೆ ಬೇಡಿ ತುಳಸಿ ಮಾಲೆಗಳನ್ನು ಹಾಕೊಂಡ್ಬಿಟ್ರೆ ಅವ್ರು ಹರಿದಾಸ ಅಂತ ಅನ್ಸ್ಕೊಳ್ಳೋದಿಲ್ಲ. ಗ್ರಾಸಕ್ಕಿಲ್ಲದೆ ಪೋಗಿ ಪರರ ಮನೆಗಳ ಪೋಕು, ದಾಸನೆಂದು ತುಳಸಿ ಮಾಲೆ ಧರಿಸಿ. ವ್ಯಾಸರಿಲ್ಲದೆ ಅವರ ಕಾಡಿಬೇಡಿ ಬಳಲಿಸುತ್ತ, ಕಾಸು ಗಳಿಸುವ ಪುರುಷ ಹರಿದಾಸನೇ. ಬಹಳ ಸುಂದರವಾಗಿ ಹೇಳ್ತಾರೆ. ಅವ್ರು ಯಾರು ಹರಿದಾಸರಾಗೋದಿಲ್ಲ. ಡಂಬಕದಲ್ಲಿ ಹರಿಸ್ಮರಣೆ, ಜನ ನೋಡ್ತಾರೆ ಅಂತ ದೇವ್ರ ಸ್ಮರಣೆ ಮಾಡೋದಲ್ಲ. ಅಂತವ್ರು ನಿಮಗೆ ಹೆಜ್ಜೆ ಹೆಜ್ಜೆಗೆ ಸಿಗ್ತಾರೆ ಕಲಿಯುಗದಲ್ಲಿ. ಜನ ನೋಡ್ತಾರೆ ಅಂದ್ರೆ ಏನು ಭಕ್ತಿ. ವಾದರಾಜ ಸ್ವಾಮಿಗಳು ಹೇಳ್ತಾರೆ, ಜನ ಇದ್ರು ಅಂದ್ರೆ ಬಹಳ ಭಕ್ತಿಯಿಂದ ಪೂಜಾ ಮಾಡ್ತಾನಂತೆ. 18 ಮಂಗಳಾರತಿ ಏನು, ಝಾಂಟೆ ಏನು, ಶಂಖವಾದ್ಯ ಏನು. ಯಾರು ಜನ ಇಲ್ಲ ಅಂದ್ರೆ ದೇವರನ್ನು ಕೇಳೋರೇ ಯಾರಿಲ್ಲ. ಅವ್ರು ಯಾರು ಹರಿದಾಸರಲ್ಲ, ಡಂಬಕತನ ಮಾಡುವಂಥವ್ರು. ಅದನ್ನು ಹೇಳ್ತಾರೆ ಇಲ್ಲಿ ವ್ಯಾಸರಾಜರು. ಡಂಬಕದಲ್ಲಿ ಹರಿ ಸ್ಮರಣೆ ಮಾಡಿ ಜನರ ಮುಂದೆ, ಸಂಭ್ರಮದಿ ತಾನು ಊಟ ಬಯಸಿ. ಏನೋ ಪದಾರ್ಥ ಮಾಡಿರ್ತಾರೆ, ಆ ಪದಾರ್ಥಗಳ ಕಡೆ ಗಮನನೇ ಹೊರತು ಭಗವಂತನ ಸ್ಮರಣೆ ಅಲ್ಲ. ಭಗವಂತನ ಸ್ಮರಣೆ ಮಾಡಿದ್ರೆ ಬಹಳ ಭಕ್ತಿವಂತ, ಧಾರ್ಮಿಕ. ನಮ್ಮ ಉದ್ದೇಶ ಏನು ಅಂದ್ರೆ ದೇವ್ರು ನೋಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ನಾನ್ ಬಹಳ ಧಾರ್ಮಿಕ ಅಂತ ಜಗತ್ ನೋಡ್ಬೇಕು, ಜಗತ್ತಿಗೆ ಗೊತ್ತಾಗ್ಬೇಕಪ್ಪ ನಾನ್ ಬಹಳ ಧಾರ್ಮಿಕ, ನಾನ್ ಭಾರಿ ಹರಿಭಕ್ತ, ನನ್ನಷ್ಟು ದೇವರ ಸ್ಮರಣೆ ಮಾಡೋರು ಯಾರಿಲ್ಲ. ಅದಕ್ಕೆ ನಮ್ಮ ವ್ಯಾಸರಾಜರು ಹೇಳಿದ್ರು, ಡಂಬಕದಲ್ಲಿ ಹರಿ ಸ್ಮರಣೆ ಮಾಡಿ ಜನರ ಮುಂದೆ, ಸಂಭ್ರಮದಿ ತಾನುಂಬ ಊಟ ಬಯಸಿ. ಮತ್ತೇನಿರಬೇಕು ಅವನಲ್ಲಿ? ಅಂಬುಜೋದ್ಭವ ಪಿತನ ಆಗಮಗಳರಿಯದೆ, ತಂಬೂರಿ ಮೀಟಲವ ಹರಿದಾಸನೇ. ಕೊನೆಗೊಂದು ಮಾತು ಹೇಳ್ತಾರೆ, ಯಾಗಿವಾರವ ಮಾಡಿ ವಿಪ್ರರಿಗೆ ಮೃಷ್ಟಾನ್ನ, ಪ್ರೀತಿಯಿಂದಲಿ ತಾನು ಕೊಡದ ಲೋಭಿ. ಯಾರಿಗೂ ಜೀವನದಲ್ಲಿ ಒಂದು ಪದಾರ್ಥವನ್ನು ಎತ್ತಿ ಕೊಟ್ಟೇ ಇಲ್ಲ ಜೀವನದೊಳಗೆ. ಎಲ್ಲಾನು ತನಗೆ ಬರಲಿ, ತನ್ನ ಹತ್ರನೇ ಇರಲಿ, ತನ್ನಿಂದ ಯಾರಿಗೂ ಹೋಗಬಾರದು ಅನ್ನೋಂತಹ ಭಾವನೆ ಇದ್ರೆ ಅವರು ಹರಿದಾಸ ಅಲ್ಲೇ ಅಲ್ಲ. ಯಾಯಿವಾರವನ್ನ ಮಾಡಿ ಹಿಂದೆಲ್ಲ ಮಾಡ್ತಿದ್ರು, ಈಗೆಲ್ಲ ಹೋಗ್ಬಿಟ್ಟಿದೆ ಕಾಲ. ಎಲ್ಲ ಹರಿದಾಸರು ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನ ಬೇಡಬೇಕು. ಅವತ್ತೇನು ಬರ್ತದೋ ಅವತ್ತದನ್ನು ಊಟ ಮಾಡಬೇಕು. ವಿಜಯದಾಸರ ಕಾಲದಲ್ಲಿ ನಾವು ವಿಶೇಷವಾಗಿ ಇದನ್ನೆಲ್ಲ ಕಾಣ್ತೀವಿ. ಪುರಂದರದಾಸರು ಅದನ್ನು ಮಾಡಿದ್ದಾರೆ. ನವಕೋಟಿ ನಾರಾಯಣ ಅಂತ ಅನ್ಸ್ಕೊಂಡಿರೋರು ಎಲ್ಲರ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಿದ್ರು. ಅವತ್ತೇನಾರ ಸಿಕ್ಕರೆ ಊಟ, ಇಲ್ಲ ಅಂದ್ರೆ ಇಲ್ಲೇ ಇಲ್ಲ. ಅಂತಹ ಮಹಾನುಭಾವರು. ಅದಕ್ಕೆ ಹೇಳ್ತಾರೆ,
ನೀತಿಯಲ್ಲವನರಿತು ನಿಗಮ ವೇದ್ಯನ ನಿತ್ಯ ಮಾತು ಮಾತಿಗೆ ಬಿಡದೆ ವರ್ಣಿಸುತ್ತಲಿ ಗೀತನರ್ತನದಿಂದ ಶ್ರೀಕೃಷ್ಣನ್ನ ಪೂಜಿಸುವ ಪೂತಾತ್ಮ ಪುರಂದರ ದಾಸರಿವರಯ್ಯ. ಅಂಥವರು ಪುರಂದರದಾಸರು ಅಂತ ಹೇಳಿ ಗುರುಗಳಾದ ವ್ಯಾಸರಾಜರಿಂದ ಹೊಗಳಿಸಿಕೊಂಡಂಥವರು ನಮ್ಮ ಪುರಂದರದಾಸರು. 4,25,000 ಕೃತಿಯು ಕಂತು ಜನಕ ನಾಮ ಘನ ಮಹಿಮೆ ಸಂತಸತಿ ಶ್ರುತಿ ಸ್ಮೃತಿ ಸಮ್ಮತದಿಂದ ಪುರಂದರ ವಿಠಲ ವ್ಯಾಸ ಮುನಿಗಳು ಕೇಳಿಸಿದರು. 4,25,000 ಪದ್ಯಗಳನ್ನು ಮಾಡಿದ್ದಾರೆ ಮಹಾನುಭಾವರು. 1,25,000 ತೀರ್ಥಯಾತ್ರೆ ಬಗ್ಗೆ ಮಾಡಿದ್ದಾರೆ. ಮಧ್ವರಾಯರಿಂದ ಹಿಡಿದು ವ್ಯಾಸರಾಜರವರೆಗೆ ಎಲ್ಲರ ತಾರತಮ್ಯ, ದೇವತಾರತಮ್ಯ, ತಂತ್ರಸಾರೋಕ್ತ ದೇವತಾ ತಾರತಮ್ಯ, ಶಾಸ್ತ್ರ ಪ್ರಮೇಯಗಳು, ಅದು 5,000 ಕೃತಿಗಳು. ದೇವಲೋಕದಿಂದ ಹಿಡಿದು ಎಲ್ಲ ಬ್ರಹ್ಮಲೋಕ, ಸತ್ಯಲೋಕ ಅಂತ ಗರಿತಾರೆ. ಕೈಲಾಸ, ದಿಕ್ಪಾಲಕರು, ಅವರ ವರ್ಣನೆಗೆ 90,000. ಪುರಾಣದಲ್ಲಿ ಬರುವಂತಹ ಭಗವದ್ಭಕ್ತರ ಇತಿಹಾಸ ಕಥೆಗಳು, ಅದರ ಬಗ್ಗೆ 90,000. ದೇವತಾ ಮೂರ್ತಿಗಳು ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾರೆ ನೋಡ್ರಿ. ಕೀರ್ತಿ, ಅದರ ಶಾಲಿಗ್ರಾಮದ ಲಕ್ಷಣ, ಅದರ ಬಗ್ಗೆನೆ 60,000. ಆನ್ಮೀಕ ಪದ್ಧತಿ, ಹೇಗೆ ಆನ್ಮೀಕ ಮಾಡಬೇಕು, ಸ್ನಾನ ಹೇಗ್ ಮಾಡಬೇಕು, ಜಪ ಹೇಗ್ ಮಾಡಬೇಕು, ಅರ್ಚನೆ ಹೇಗ್ ಮಾಡಬೇಕು, ಏಕಾದಶಿ ಉಪವಾಸ ಹೇಗ್ ಮಾಡಬೇಕು, ಅದರ ಬಗ್ಗೆನೇ 16,000 ಕೃತಿಗಳು. ಸುಳಾದಿಗಳು 14,000. ದೇವರ ನಾಮಗಳಂತೂ 25,000 ಅಂತಾರೆ. ಹಾಗೆ ಎಷ್ಟೋ ಕೃತಿಗಳು ನಮಗೆ ಇವತ್ತು ದೊರೀತಾ ಇಲ್ಲ. ಹಾಗೆ ನಮ್ಮ ಪುರಂದರದಾಸರ ವ್ಯಕ್ತಿತ್ವ ಅಪೂರ್ವವಾಗಿರುವಂಥದ್ದು. ಅದಕ್ಕೆ ಪ್ರಸನ್ನ ವೆಂಕಟದಾಸರು ಹೇಳ್ತಾರೆ ಒಂದ್ ಕಡೆ, ಗೀತಾಠಾಯಿ ಸುಳೋದ್ಯೋಗ ಭೋಗ ಪದ್ಯ ಪದ ವ್ರಾತ ಪ್ರಬಂಧ ರಚಿಸಿ ವಿಠಲನ್ನ ಪ್ರೀತಿಪಡಿಸಿ ಪ್ರತ್ಯಕ್ಷ ಕಂಡು ನಲಿವ ವೈಷ್ಣವಾಗ್ರನಾಥ ಪ್ರಸನ್ನ ವೆಂಕಟನ ಕೃಷ್ಣನ ಪ್ರಿಯ. ಅಂದ್ರೆ ಪುರಂದರದಾಸರು ಸಂಗೀತದಲ್ಲಿ ಬರುವಂತಹ ಎಲ್ಲಾ ವಿಭಾಗಗಳಲ್ಲೂ, ಅದು ಗೀತ, ಠಾಯಿ, ಸುಳಾದಿ, ಉಗಾಭೋಗ, ಪದ್ಯ, ಪದ, ಎಲ್ಲಾ ವಿಭಾಗದಲ್ಲೂ ಪುರಂದರದಾಸರು ಪದ್ಯಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಅದು ಅವರ ಅಪೂರ್ವವಾಗಿರುವಂತಹ ವ್ಯಕ್ತಿತ್ವ ಮತ್ತು ಭಗವಂತನ ವಿಶೇಷವಾದ ಅನುಗ್ರಹ. ಹಾಗಾಗಿ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೇಳಿ ನಮ್ಮ ವ್ಯಾಸರಾಜರು ಅವರನ್ನ ವಿಶೇಷವಾಗಿ ಹೊಗಳಿದ್ದನ್ನು ನಾವು ಕಾಣ್ತೀವಿ. ವಿಜಯದಾಸರು ತಮ್ಮ ಒಂದು ಪದ್ಯದಲ್ಲಿ ಹೇಳ್ತಾರೆ, ಘೋರ ನರಕದಲ್ಲಿ ಬಿದ್ದ ಅಪಾರ ಜನರು ಚಿರುತಿರಲುದ್ಧಾರ ಮಾಡಿದ ನಾರದರೆಗಿವರು. ಇವ್ರು ಯಾರು? ನಾರದರೇ ಬಂದಿದ್ದಾರೆ ನರಕದಲ್ಲಿ. ಯಾವ ನರಕ? ಕಲಿಯುಗದಲ್ಲಿ ಬಿದ್ದು ಬಿದ್ದು ಒದ್ದಾಡ್ತಾ ಇದ್ದೀವಿ ಸಂಸಾರದಲ್ಲಿ. ಇದರಿಂದ ಉದ್ಧಾರ ಮಾಡ್ಲಿಕ್ಕೆ ಬಂದಂತಹ ನಾರದರೆಗಿವರು. ಧಾರುಣಿಯೋಳ್ ಮತ್ತೆ ಬಂದರು ಹರಿ ಸರ್ವೋತ್ತಮನೆಂದು. ಭಗವಂತ ಸರ್ವೋತ್ತಮ, ನಾರಾಯಣ ಸರ್ವೋತ್ತಮನೆಂದು ಸಾರಿದರು. ಹೀಗೆಂದು ತಿಳಿದು ಮಾರಜನಕ ವಿಜಯ ವಿಠಲನ ಆರಿಗಾದರೂ ಒಲಿವ ಕಾಣೀರೋ. ಈ ರೀತಿಯಾಗಿ ಯಾರು ತಿಳಿದು ಉಪಾಸನೆಯನ್ನ ಮಾಡ್ತಾರೋ ಅವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾನೆ ಅಂತ ಹೇಳಿದ್ರು. ಇನ್ನು ಸುಳಾದಿಗಳ ಬಗ್ಗೆ ನೋಡೋದಾದ್ರೆ, ಉಗಾಭೋಗಗಳಲ್ಲಿ ನಾನು ಈಗೇನ್ ಹೇಳಿದ್ನಲ್ಲ ಅದೆಲ್ಲವನ್ನು ಹೇಳ್ತಾರೆ. ಲಕ್ಷ ಇಷ್ಟೊತ್ತಂಕ ಹೇಳಿದ್ದು ಕನ್ನಡದಲ್ಲಿ ನಾನು ಹೇಳಿದೆ, ಅದನ್ನೇ ಪದ್ಯದಲ್ಲಿ ಸುಳಾದಿಯ ಉಗಾಭೋಗದಲ್ಲಿ ಹೇಳ್ತಾರೆ ವಿಜಯದಾಸರು. ವ್ಯಾಸರಾಯರ ಉಪದೇಶವನ್ನೇ ಕೊಂಡು ಭಾಸುರ ಜ್ಞಾನ ಪ್ರಕಾಶಿತ ಮಯದಿಂದ ವಾಸುದೇವನ ಪಾದ ಸರಸಿದ ಹೃದಯಾಕಾಶದಲ್ಲಿ ನೋಡೆ ಅಂತ ಹೇಳಿ ಪ್ರಾರಂಭದಲ್ಲಿ ಹೇಳ್ತಾರೆ. 1,25,000 ಪದಗಳು ಪುಣ್ಯಕ್ಷೇತ್ರ ತೀರ್ಥಾದಿ. ನಾನೇನ್ ಹೇಳಿದ್ನಲ್ಲ ಅದೆಲ್ಲವನ್ನು ಪದ್ಯದಲ್ಲಿ ಹೇಳ್ತಾರೆ. ಮಹಿಮೆಯನ್ನು ಪೇಳಿ ಪ್ರತ್ಯಕ್ಷವಾದ ಗುರು ಮಧ್ವರಾಯರ ಮಹಿಮೆ ಲಕ್ಷಣ ತತಿಗಳ ಸಂತತಿ ತಂತ್ರಸಾರೋಕ್ತ. ಈ ಕ್ಷತಿಯೊಳಗೆ
ತಾರತಮ್ಯ ಗುರುಧ್ಯಾನ, ಅಧ್ಯಕ್ಷ ಅವರವರು ಮಾಡುವ ಮೂರ್ತಿ ಧ್ಯಾನ, ತೀಕ್ಷ್ಣದಿಂದಲೇ ಅವರವರ ಚಾರಿತ್ರೆ, ಅಕ್ಷಯದಿಂದ 25,000 ಅಕ್ಷರಾಕ್ಷರ ಪುರುಷ ವಿಜಯ ವಿಠ್ಠಲನೆಂದು ದ್ರಾಕ್ಷಾಪಾಕದಂತೆ ಹೇಳಿದರು ಮುಂದೆ. ಅಷ್ಟು ಸುಲಲಿತವಾಗಿ ಎಲ್ಲ ಒಂದು ಪದ್ಯಗಳನ್ನ ಸುಳಾದಿಗಳನ್ನ ಮಾಡಿದ್ದಾರೆ. ಒಂದು ಹೇಳ್ತಾರೆ ಕೊನೆಗೆ, ಸುಳಾದಿಗಳು 60,000. ಅವಾ ನೋಡ್ರಿ ಎಷ್ಟೆಲ್ಲ ಮಾಡಿದ್ದಾರೆ. ಬಲುವೃತ್ತ ನಾಮ 30,000, ಸಲೆಶ್ವೇತ ದ್ವೀಪ ಅನಂತಾಸನ ವೈಕುಂಠ, ಹೀಗೆಲ್ಲ ಅವರ ಸುಳಾದಿಯಲ್ಲಿ ಹೇಳ್ತಾರೆ. ಕೊನೆಗೊಂದು ಮಾತು ಹೇಳ್ತಾರೆ, ಈ ಸುಪದಗಳೊಮ್ಮೆ ನೆನೆಸಿದ ಮನುಜನ್ನ ದಾಸರ ಪೊರೆದಂತೆ ಪೊರೆವ ವಿಜಯ ವಿಠ್ಠಲ. ಎಷ್ಟು ಸುಂದರವಾಗಿ ವಿಜಯದಾಸರು ತಮ್ಮ ಪುರಂದರದಾಸರ ಬಗ್ಗೆ ಇಷ್ಟೆಲ್ಲ ತಿಳಿಸಿದ್ದಾರೆ. ಇನ್ನು ಅವರ ಒಂದು ವೈಶಿಷ್ಟ್ಯತೆಯಲ್ಲಿ ನಾವು ನೋಡೋದಾದ್ರೆ, ಪುರಂದರದಾಸರು ನಾನೀಗ ಹೇಳಿದ್ನಲ್ಲ, ಆದದ್ದೆಲ್ಲ ಒಳಿತೇ ಆಯಿತು. ಒಂದು ಪದ್ಯವನ್ನು ನೋಡೋಣ. ಪುರಂದರದಾಸರ ಪದ್ಯದಲ್ಲಿ ಇದು ಪ್ರಖ್ಯಾತವಾದ ಪದ್ಯ. ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಪುರಂದರದಾಸರು ಇದ್ದಾಗ ಕೃಷ್ಣದೇವರಾಯ ಬಂದು ಹೇಳ್ತಾನಂತೆ, ನೀವು ಒಳ್ಳೆ ಹಾಡೆಲ್ಲ ಬರೀತೀರಿ, ನನ್ ಬಗ್ಗೆನ ಒಂದೆರಡು ಹಾಡು ಬರ್ಕೊಡ್ರಿ, ನಾನ್ ರಾಜ ಅಲ್ಲ. ಅದಕ್ಕೆ ಅವ್ರು ಹೇಳಿದ್ರಂತೆ, ರಾಜನು ಒಂಥರ ದೇವ್ರಿದ್ದಾಗೆ, ಮತ್ ಬರ್ಕೊಡ್ರಿ. ಅದಕ್ಕೆ ಪುರಂದರದಾಸರಂತೆ, ನೋಡಪ್ಪ, ನಿನ್ನ ಹೆಂಡತಿಗೆ ಮಾತ್ರ ದೇವ್ರು, ನಮಗಲ್ಲ. ನಾನು ದೇವ್ರಿದ್ದ ಹಾಗೆ ಎಲ್ಲರನ್ನು ಪಾಲನೆ ಮಾಡ್ತೀನಿ, ನಮ್ಮ ಆಸ್ಥಾನದಾಗೆ ಇದ್ದು ನೀವು ನಮ್ಮ ಬಗ್ಗೆ ಹಾಡು ಬರೆಯಲ್ಲ ಅಂದ್ರೆ ಹೇಗೆ? ಅದಕ್ಕೆ ಅವ್ರಂದ್ರಂತೆ, ನಾನಿರೋದು ನಮ್ಮ ಗುರುಗಳಾಗಿರುವಂತಹ ವ್ಯಾಸರಾಜರಿದ್ದಾರೆ ಅಂತ ಹೇಳಿ. ನಿನ್ನ ಐಶ್ವರ್ಯ ಅದೇ, ನಿನ್ನೆಲ್ಲ ಸಂಪತ್ತದೆ, ಒಳ್ಳೆ ಊಟ ಸಿಗ್ತದೆ ಅಂತ ನಾನು ಇರೋದಲ್ಲ. ಬಹಳ ಅಂದ್ರೆ ಏನ್ ಮಾಡ್ತೀಯ, ಈ ಊರಿಂದ ಹೊರಗೆ ಹಾಕ್ತೀಯ, ಬೇರೆ ಊರಿಗೆ ಹೋಗ್ತೀನಿ, ನಾನು ಬೇರೆ ದೇಶದಾಗಿರ್ತೀನಿ. ಹಾಡಿದರೆ ಎನ್ನೊಡೆಯನ ಹಾಡುವೆ. ಪುರಂದರದಾಸರು ನಮಗ್ ಕೊಟ್ಟಿರುವಂತಹ ಸಂದೇಶ ಇದು. ಬೇಡಿದರೆ ಎನ್ನೊಡೆಯನ ಬೇಡುವೆ, ಯಾರ ಮುಂದೂ ನಾನು ಬೇಡೋದಿಲ್ಲ ಅಂತಾರೆ ಪುರಂದರದಾಸರು. ಅದಕ್ಕೆ ಹೇಳ್ತಾರೆ, ಆದದ್ದೆಲ್ಲ ಒಳಿತೇ ಆಗಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೇ ಬಾಗಿ ನಾಚುತ್ತಲಿದ್ದೆ, ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ಆದದ್ದೆಲ್ಲ ಒಳಿತೇ ಆಯಿತು. ಗೋಪಾಳ ಬುಟ್ಟಿ ಹಿಡಿಯುವುದಕ್ಕೆ, ಭಿಕ್ಷೆ ಬೇಡಬೇಕು ಅಂದ್ರೆ ಗೋಪಾಳ ಬುಟ್ಟಿ ಹಿಡಿದು ಮನೆ ಮನೆಗೆ ಹೋಗ್ಬೇಕು. ಅಂತಹ ಬುಟ್ಟಿಯನ್ನು ಹಿಡಿಲಿಕ್ಕೆ ನಾನು ಭೂಪತಿಯಂತೆ ಗರ್ವಿಸುತ್ತಲಿದ್ದೆ. ನವಕೋಟಿ ನಾರಾಯಣ, ನಾನ್ಯಾಕೆ ಬರ್ಲಿ, ನಾನ್ಯಾಕೆ ಭಿಕ್ಷೆ ಬೇಡ್ಲಿ ಅಂತಿದ್ದೆ. ಅಭಿಮಾನ, ಈ ದೇಹದ ಮೇಲಿರುವಂತಹ ಅಭಿಮಾನ, ನನ್ ಬಿಟ್ರೆ ಯಾರಿಲ್ಲ, ಅದನ್ನ ತೆಗೆದು ಈ ಪತ್ನಿ ಕುಲ ಸಂತತಿ ಸಾವಿರವಾಗಲಿ ಗೋಪಾಳ ಬುಟ್ಟಿ ಹಿಡಿಸಿದಳಯ್ಯ. ಗೋಪಾಳ ಬುಟ್ಟಿ ಅಂದ್ರೆ ಗೋಪಾಲನನ್ನ ದರ್ಶನ ಮಾಡಿಸಿದಂತಹ ಬುಟ್ಟಿ, ಅದು ಸಾಮಾನ್ಯ ಅಲ್ಲ, ಸಾಕ್ಷಾತ್ ಭಗವಂತ ಅವರಿಗೆ ಅನುಗ್ರಹ ಮಾಡಿದ್ದಾನೆ. ತುಳಸಿ ಮಾಲೆ ಹಾಕುವುದಕ್ಕೆ ಅರಸನೆಂದು ತಿರುಗುತ್ತಲಿದ್ದೆ, ಸರಸಿಜಾಕ್ಷ ಪುರಂದರ ವಿಠಲನು ತುಳಸಿ ಮಾಲೆ ಹಾಕಿಸಿದನು. ಬಹಳ ಸುಂದರವಾಗಿ ಪುರಂದರದಾಸರು ಈ ಪದ್ಯದಲ್ಲಿ ಹೇಳ್ತಾರೆ. ಇನ್ನು ಗುರುಗಳ ಮಹಿಮೆಯನ್ನು ಹೇಳ್ತಾರೆ. ಅದನ್ನು ಒಂದು ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಅಂಕಿತವಿಲ್ಲದ ದೇಹ ನಿಷಿದ್ಧ. ಬಹಳ ನಿಷ್ಠೂರವಾಗಿ ಹೇಳ್ತಾರೆ ಪುರಂದರದಾಸರು, ಏನ್ ಯೋಚನೆ ಮಾಡೋದಿಲ್ಲ. ನೇರವಾದ ಮಾತು ಅಂದ್ರೆ ಅದು ನಮ್ಮ ಪುರಂದರದಾಸರಲ್ಲಿ ನೋಡಿ ಕಲಿಬೇಕು. ರಸ್ತೆಯಲ್ಲಿ ಹೋಗಬೇಕಾದ್ರೆ ಹೇಳಬಿಟ್ರು, ಅಂಕಿತವಿಲ್ಲದ ದೇಹ. ಗೋಪಿ ಚಂದನ ಮುದ್ರಾಧಾರಣೆ ಇಲ್ಲ ಅಂದ್ರೆ ಆ ದೇಹ ಅದು ನಿಷಿದ್ಧವಾಗಿರುವಂಥದ್ದು. ಅಂಕಿತವಿಲ್ಲದ ಕಾಯ ಶೋಭಿಸದು, ಅಂಕಿತವಿಲ್ಲದೆ ಇರಬಾರದೆಂದು ಎನಗೆ ಚಕ್ರಾಂಕಿತವನು ತಪ್ತ ಮುದ್ರಾಧಾರಣೆಯನ್ನ ಮಾಡಿ ಪಂಕಜನಾಭ ಪುರಂದರ ವಿಠಲನ್ನ ಅಂಕಿತವಿತ್ತನಗಿತ್ತ ಗುರುವ್ಯಾಸ ಮುನಿರಾಯ. ತಪ್ತ ಮುದ್ರಾಧಾರಣೆ ಮಾಡಿದ್ರು, ಅಂಕಿತ ಕೊಟ್ರು ಪುರಂದರ ವಿಠಲ ಅಂತ. ಅಂದ್ರೆ ಗುರುಗಳ ಉಪದೇಶ ಅಷ್ಟು ಅವಶ್ಯಕ. ಗುರುಪದೇಶವಿಲ್ಲದ ಮಂತ್ರ, ಗುರುಪದೇಶವಿಲ್ಲದ ಭಕ್ತಿ. ನೀವು ಬೇಕಾದಷ್ಟು ಓದಿರ್ಬೋದು, ಗುರುಪದೇಶ ಇಲ್ಲ, ಗುರುಗಳ ಅನುಗ್ರಹ ಸಂಪಾದನೆ ಮಾಡಿಲ್ಲ,
ಯಾವುದು ಫಲ ಬರೋದೇ ಇಲ್ಲ, ದೇವರು ನಿಮ್ಮ ಹತ್ರ ಬರೋದೇ ಇಲ್ಲ. ಅದನ್ನು ಹೇಳ್ತಾ ಇದ್ದಾರೆ, ಗುರುಪದೇಶವಿಲ್ಲದ ಕ್ರಿಯೆಗಳು ಉರಗನ ಉಪವಾಸದಂತೆ. ಹಾವು ಉಪವಾಸ ಮಾಡಿದಾಗೆ ಏನ್ ಪ್ರಯೋಜನ ಇಲ್ಲ. ಗುರುವ್ಯಾಸರಾಯರ ವರವೆಂದೆನಿಸಿ ವರ ಮಹಾಮಂತ್ರಗಳ ಉಪದೇಶವಾಗಿ ಪುರಂದರ ವಿಠಲ ವರನೆಂದೆನಿಸಿ ದುರಿತ ಭಯಗಳಿಗೆಲ್ಲ ಅಂದ್ರೆ ಅಷ್ಟಾಕ್ಷರ ಮಹಾಮಂತ್ರಗಳನ್ನೆಲ್ಲ ಉಪದೇಶ ಮಾಡಿ ಪುರಂದರ ವಿಠಲ ಅಂಕಿತವನ್ನ ಕೊಟ್ಟು ನಮ್ಮನ್ನ ಹರಿದಾಸರನ್ನಾಗಿ ಮಾಡಿದಂತವ್ರು ನಮ್ಮ ಗುರುಗಳಾಗಿರುವಂತಹ ವ್ಯಾಸರಾಜರು ಅಂತಾರೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಶೇಷಾವೇಶ ಪ್ರಹ್ಲಾದನವತಾರನೆಂದೆನಿಸಿದ ಹೇಳ್ತಾರೆ ವ್ಯಾಸರಾಜರು. ವ್ಯಾಸರಾಯರೆಂಬೋ ಬೆಸರು ನೀನಂತೆ ವಾಸುದೇವ ಪುರಂದರ ವಿಠಲನ್ನ ದಾಸರೋಳ್ ಹೆಗ್ಗಳೆಯನ್ನು ಅಂದ್ರೆ ಅಷ್ಟು ಪ್ರಖ್ಯಾತರಾಗಿರುವಂಥವ್ರು ನಮ್ಮ ವ್ಯಾಸರಾಜರು. ಒಂದೇ ಮಾತು ಹೇಳ್ಬಿಡ್ತಾರೆ ಗುರುಗಳ ಬಗ್ಗೆ, ಈಸು ಮುನಿಗಳಿದ್ದರೇನು ಮಾಡಿದರು ನಮ್ಮ ವ್ಯಾಸ ಮುನಿ ಮಧ್ವ ಮತವನ್ನುದ್ಧರಿಸಿದ. ಘಂಟಾ ಘೋಷವಾಗಿ ಹೇಳ್ತಾರೆ ನಮ್ಮ ಪುರಂದರದಾಸರು ತಮ್ಮ ಗುರುಗಳ ಬಗ್ಗೆ. ಅಂದ್ರೆ ಗುರುಗಳ ಬಗ್ಗೆ ಎಷ್ಟು ಭಕ್ತಿಯನ್ನ ಮಾಡಬೇಕು ಅನ್ನೋದು ನಮ್ಮ ಪುರಂದರದಾಸರಿಂದ ನಾವು ಕಲಿಬಹುದು. ಕಾಶಿ ಗದಾಧರ ಮಿಶ್ರನ್ನ ಸೋಲಿಸಿ ದಾಸನ್ನ ಮಾಡಿಕೊಂಡೆ ಧಾರುಣಿಯೊಳಗೆ. ಕೊನೆಗೆ ಹೇಳ್ತಾರೆ, ಶ್ರೀಶಾ ಪುರಂದರ ವಿಠಲನೆ ಈಶನೆಂದು ಬ್ರಹ್ಮಾದಿಗಳಿಗೆ ಈಶನೆಂದು ಡಂಗುರ ವಹಿಸಿ ಮೆರೆದ ಜಗದೊಳಗೆ. ಅಂದ್ರೆ ಭಗವಂತ ಸರ್ವೋತ್ತಮನಾಗಿರುವಂಥವನು, ವಾಯುದೇವರು ಜೀವೋತ್ತಮರಾಗಿರುವಂಥವ್ರು. ಅದನ್ನ ಜಗತ್ತಿಗೆ ಸಾರಿದಂತಹ ಮಹಾಜ್ಞಾನಿ ವರೇಣ್ಯರು ನಮ್ಮ ವ್ಯಾಸರಾಜರು ಅನ್ನೋದು ಅವರ ಅಭಿಪ್ರಾಯ. ಹೀಗೆ ಪುರಂದರದಾಸರ ಬಗ್ಗೆ 5 ನಿಮಿಷ 10 ನಿಮಿಷ 1 ತಾಸು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅಪೂರ್ವವಾಗಿರುವಂತಹ ವ್ಯಕ್ತಿತ್ವ ನಮ್ಮ ಪುರಂದರದಾಸರದು. ಪುರಂದರದಾಸರ ಒಂದು ಉಗಾಭೋಗವನ್ನು ನೋಡೋದಾದ್ರೆ ಬಹಳಷ್ಟು ಉಗಾಭೋಗಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಹೇಳ್ತಾರೆ, ನಿತ್ಯದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡಿ. ಕಾರಣ ಒಂದೇ ಮಾತು ಹೇಳ್ತಾರೆ, 10 ಗೋದಾನಕ್ಕೆ ಸಮ ಹರಿಗೆ ಋಷದಾನ. ಕೊನೆಗೊಂದು ಮಾತು ಹೇಳ್ತಾರೆ, 10 ಅನ್ನದಾನಕ್ಕೆ ಸಮ ಉದಕದಾನ ಕಾಣಿರು. ದಾನದಲ್ಲೇ ಅತ್ಯಂತ ಶ್ರೇಷ್ಠ ಅನ್ನದಾನ, ಅದಕ್ಕಿಂತಲೂ ಶ್ರೇಷ್ಠ ಉದಕ ನೀರಿನ ದಾನ. ನಿತ್ಯ ಪುರಂದರ ವಿಠಲನ್ನ ನೆನೆವ ಪುಣ್ಯ ಕೆಣೆಯಿಲ್ಲ ಕಾಣಿರು. ಕಲಿಯುಗದಲ್ಲಿ ಹರಿನಾಮ ಸ್ಮರಣೆಗೆ ಸಮನಾದವಾದದ್ದು ಯಾವುದೂ ಇಲ್ಲ. ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಾಳವ ತಟ್ಟಿದವ ಸುರರುಳು ಸೇರಿದವ, ಗೆಜ್ಜೆಯ ಕಟ್ಟಿದವ ಖಳರೆದೆ ಮೆಟ್ಟಿದವ, ಗಾನವ ಪಾಡಿದವ ಹರಿಮೂರ್ತಿ ನೋಡಿದವ, ಪುರಂದರ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ. ಹೀಗೆ ಪುರಂದರದಾಸರ ವ್ಯಕ್ತಿತ್ವ ಅಪೂರ್ವವಾಗಿರುವಂಥದ್ದು. ಅದಕ್ಕೆ ದಾಸರೆಂದರೆ ಪುರಂದರದಾಸರಯ್ಯ, ಭೂತಾತ್ಮ ಪುರಂದರದಾಸರ ಇವರಯ್ಯ ಅಂತ ಹೇಳಿ ಗುರುಗಳಿಂದ ಹೊಗಳಿಸಿಕೊಂಡಂತಹ ಮಹಾಜ್ಞಾನಿ ವರೆಣ್ಯರು. ಕರ್ನಾಟಕ ಸಂಗೀತ ಪಿತಾಮಹ ಅಂತ ಅನಿಸ್ಕೊಂಡಿರುವಂಥವ್ರು. ತಾಳ ಬೇಕು, ತಕ್ಕ ಮೇಳ ಬೇಕು. ಹಾಡು ಹೇಳುವಂಥವರಿಗೆ ಅದು ಒಂಥರ ಸಂವಿಧಾನ ಇದ್ದ ಹಾಗೆ. ಗಳಶುದ್ಧಿ ಇರಬೇಕು, ತಿಳಿದು ಭಜಿಸಬೇಕು, ಸುಮ್ಮನೆ ಹೇಳೋದಲ್ಲ ಹಾಡನ್ನ. ಹಾಗೆ ಪುರಂದರದಾಸರು ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಅಂತಹ ಪುರಂದರದಾಸರ ಆರಾಧನಾ ನಿಮಿತ್ತ ಅವರ ಕೃತಿಗಳ 1-2 ಅಂಶವನ್ನು ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಪುರಂದರ ವಿಠಲ ವಿಶೇಷವಾಗಿ ಎಲ್ಲರ ಮೇಲೆ ಅನುಗ್ರಹವನ್ನ ಮಾಡಲಿ.